ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 3 ವೃಂದಾವನದಾಚೆಯ ಕೃಷ್ಣ ಲೀಲೆ. ಇದರಿಂದ 14ನೇ ಶ್ಲೋಕವನ್ನ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಭೂಭಾರದ ಬಗ್ಗೆ ಕ್ಲಿಯರ್ ಆಗಿ ಗುರುಗಳು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಭೂಭಾರ ಅಂತಂದ್ರೆ ಜನಸಂಖ್ಯೆ ಹೆಚ್ಚಾಗೋದಲ್ಲ. ಭೂಭಾರ ಅಂತಂದ್ರೆ ದುಷ್ಟ ವ್ಯಕ್ತಿಗಳು, ದುಷ್ಟ ಜನರು ಹೆಚ್ಚಾಗೋದು. ಭಗವಂತ ಏನು ಅನ್ಕೊಂಡಿರ್ತಾನೋ, ಭಗವಂತನ ನಿಯಮಗಳು ಏನಿದೆಯೋ ನಮಗೋಸ್ಕರ ಹಾಕೊಟ್ಟಿರೋದು, ಅದರ ವಿರುದ್ಧವಾಗಿ ಯಾರು ನಡ್ಕೊಳ್ತಾರೋ, ಅಂದ್ರೆ ರಾಕ್ಷಸೀಯ ಗುಣಗಳು ಯಾರಲ್ಲಿರುತ್ತೋ ಅಂಥವರ ಸಂಖ್ಯೆ ಹೆಚ್ಚಾಗುತ್ತಲ್ಲ, ಅದನ್ನ ಭೂಭಾರ ಅಂತ ಹೇಳಿರೋದು. ಅಂಥ ಜನರ ನಾಶ ಮಾಡೋದಕ್ಕೋಸ್ಕರನೇ ಭಗವಂತ ಇಲ್ಲಿಗೆ ಅವತರಿಸ್ತಾನೆ. ಸೊ ಇಲ್ಲಿ ಈ ಒಂದು ಪ್ರಪಂಚವನ್ನ ಯಾಕೆ ಅವನು ಸೃಷ್ಟಿ ಮಾಡಿದಾನೆ, ಅದರ ಮೂಲ ಉದ್ದೇಶವನ್ನೇ ನಾವು ಮರ್ತು ಹೋಗಿದ್ದೀವಿ. ನಮ್ಮನ್ನ ಮತ್ತೆ ವಾಪಸ್ಸು ಭಗವಂತನ ಲೋಕಕ್ಕೆ ಕರ್ಕೊಳ್ಳೋದಕ್ಕೋಸ್ಕರ ಒಂದು ಚಾನ್ಸ್ ಕೊಟ್ಟಿದ್ದಾನೆ, ನಮ್ಮನ್ನ ನಾವು ತಿದ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರನೇ ಈ ಒಂದು ಸೃಷ್ಟಿ ಆಗಿರುವಂಥದ್ದು. ಆದರೆ ನಾವೇನ್ ಮಾಡ್ತಾ ಇದ್ದೀವಿ, ಅದನ್ನ ಮರೆತು ಬಿಟ್ಟು ನಮ್ಮ ಒಂದು ಇಂದ್ರಿಯ ತೃಪ್ತಿಗಳಲ್ಲೇ ನಾವು ಮುಳುಗೋಗಿದ್ದೀವಿ. ಆಯ್ತಾ? ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ, ನನ್ನ ಸಾಮ್ರಾಜ್ಯವನ್ನ ಪ್ರವೇಶ ಮಾಡಿ, ಅದಕ್ಕೋಸ್ಕರ ನೀವು ಇಲ್ಲಿ ಸಾಧನೆ ಮಾಡಿ ಅದರ ಒಂದು ಉಪಯೋಗವನ್ನ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು. ಆದರೆ ನಾವೇನ್ ಮಾಡಿದ್ದೀವಿ, ಅದನ್ನೆಲ್ಲ ಮರೆತು ನಮ್ಮ ಒಂದು ಇಂದ್ರಿಯಗಳಿಗೆ ಏನು ಬೇಕೋ ಅದನ್ನು ಮಾಡಿಕೊಂಡು, ಬೇಡದೇ ಇರೋದನ್ನ ಮಾಡಿಕೊಂಡು, ಮತ್ತೆ ಭಗವಂತನ ನಿಯಮಗಳಿಗೆ ವಿರುದ್ಧವಾಗಿ ನಡ್ಕೊಂಡು ಇಲ್ಲೆಲ್ಲ ನಾವು ಸಮಯವನ್ನು ಹಾಳು ಮಾಡ್ತಾ ಇದ್ದೀವಿ. ಅದಕ್ಕಿಲ್ಲಿ ಹೇಳ್ತಾ ಇದ್ದಾರೆ, ಈ ಭೂಭಾರ ಅಂತಂದ್ರೆ ಅರ್ಥ ಅತಿಯಾಗಿ ದುಷ್ಟತನವನ್ನ ಯಾರು ಮಾಡ್ತಾ ಇರ್ತಾರೋ, ಸಮಾಜಕ್ಕೆ ತೊಂದರೆಯನ್ನ ಕೊಡ್ತಾ ಇರ್ತಾರೋ ಅಂಥ ಜನಗಳ ವಿಷಯದಲ್ಲಿ ಇಲ್ಲಿ ಭೂಭಾರ ಅಂತ ಹೇಳ್ತಾ ಇರೋದು. ಸೊ ಭಗವಂತ ಬೇಕಾದಷ್ಟನ್ನ ಇಲ್ಲಿ ಸೃಷ್ಟಿ ಮಾಡಿದಾನೆ, ಅದಕ್ಕೆ ಏನೇನ್ ಬೇಕೋ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಮಾಡಿಟ್ಟಿದ್ದಾನೆ ಇಲ್ಲಿ. ಯಾಕೆ ಅಂತಂದ್ರೆ ಯಾರಿಗೂ ಯಾವುದೇ ರೀತಿಯಲ್ಲೂ ತೊಂದರೆ ಆಗಬಾರ್ದು, ಆದರೆ ಸಾಧನೆ ಮಾಡಿ ಅವರು ವಾಪಸ್ ನನ್ನ ಹತ್ರಕ್ಕೆ ಬರಬೇಕು ಅಂತಂದ್ಬಿಟ್ಟು. ಆದರೆ ಭಗವಂತನ ಆ ವಿಚಾರವನ್ನ ನಾವು ಮರ್ತೇ ಬಿಟ್ಟಿದ್ದೀವಿ. ಆದುದರಿಂದ ಪ್ರಪಂಚದ ಜನಸಂಖ್ಯೆಯ ಹೆಚ್ಚಳ ಬಹಳವಾಗಿದ್ದರೂ ಜನರು ಸ್ಪಷ್ಟವಾಗಿ ಭಗವತ್ ಪ್ರಜ್ಞೆಯ ಪಥದಲ್ಲಿದ್ದರೆ ಮತ್ತು ದುಷ್ಟರಾಗಿಲ್ಲದಿದ್ದರೆ ಅಂತಹದೊಂದು ಭೂಭಾರವು ಭೂಮಾತೆಗೆ ಸಂತೋಷಕರವೇ ಆಗಿರುತ್ತದೆ. ನೋಡಿ, ಈಗ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಭಗವಂತನ ಕಡೆಗೆ ಹೋಗಬೇಕು ಅನ್ನುವಂಥ ಮನಸ್ಥಿತಿಯನ್ನ ಇಟ್ಕೊಂಡು ಯಾರು ಸಾಧನೆಗಳನ್ನ ಮಾಡ್ತಾ ಇರ್ತಾರೋ, ಅಂದ್ರೆ ಏನು ಆಧ್ಯಾತ್ಮಿಕ ಪಥದಲ್ಲಿರ್ತಾರೋ ಅಂತ ಜನರು ಇನ್ನೂ ಹೆಚ್ಚಾದ್ರೂ ಕೂಡ, ಅದರಿಂದ ಭೂಭಾರ ಆದ್ರೂ ಕೂಡ ಅಂಥ ಭೂಭಾರವನ್ನ ಆ ಮಾತೆ ಅಂದ್ರೆ ಭೂಮಿ ತಾಯಿ ತಡ್ಕೊಳ್ತಾಳಂತೆ. ಅವಳಿಗಿಷ್ಟ ಅದು ಆ ಥರ ಇದ್ರೆ ಅವಳಿಗಿನ್ನೂ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಈಗ ಒಬ್ಬ ತಾಯಿಗೆ ಸಾಮಾನ್ಯವಾಗಿ ನಮ್ಮ ಒಂದು ಪ್ರಪಂಚದಲ್ಲಿ ಜನರಲ್ ಆಗಿ ಒಬ್ಬ ತಾಯಿಗೆ 10 ಮಕ್ಕಳಿರ್ತಾರೆ, ತುಂಬಾ ಬಡತನ ಇರುತ್ತೆ. ಆದ್ರೆ ಮಕ್ಕಳು ಚಿನ್ನದಂತ ಮಕ್ಕಳು, ಅಂದ್ರೆ ಏನು ಒಳ್ಳೆ ಗುಣಗಳಿರುವಂತ ಮಕ್ಕಳಿದ್ದಾಗ ಅಷ್ಟು ಮಕ್ಕಳಿದ್ರು ಕೂಡ ಆ ತಾಯಿಗೆ ಹೊರೆ ಅಂತ ಅನ್ಸೋದಿಲ್ಲ. ಆದ್ರೆ ಅದೇ ಒಬ್ಬ ತಾಯಿಗೆ ದುಷ್ಟ, ಅತಿ ದುಷ್ಟ ಅಂತ ಇಟ್ಕೊಳ್ಳಿ, ಒಬ್ಬ ಮಗ ಇದ್ರೆ ಅದು ಎಷ್ಟು ಭಾರ ಅನ್ಸ್ಬಿಡುತ್ತೆ ಅವಳಿಗೆ. ಅವ್ನು ಮಾಡೋ ಕೆಲಸಗಳು, ಅವ್ನು ನಡ್ಕೊಳ್ಳೋ ರೀತಿ, ಅವನು ಸಮಾಜಕ್ಕೆ ಕೊಡುವಂಥ ತೊಂದರೆ, ಜನಗಳಿಗೆ ಕೊಡುವಂಥ ತೊಂದರೆ, ಇದನ್ನೆಲ್ಲ ಅವಳು ನೆನೆಸ್ಕೊಂಡಾಗ ಯಾಕಾದ್ರೂ ಹುಟ್ಟಿದಾನೋ ಅಂತ ಅನ್ಸುತ್ತಲ್ವಾ, ಅದು ಭಾರ ಅಂತಂದ್ರೆ ಅರ್ಥ. ಈಗ ನಮಗೆ ಭಾರ ಅಂತಂದ್ರೆ ಏನು ಅನ್ನೋದು ಗೊತ್ತಾಯ್ತಲ್ವಾ? ಸೊ ಇಲ್ಲಿ ಅದರ ಬಗ್ಗೆ ಹೇಳ್ತಾ ಇದ್ದಾರೆ. 2 ಬಗೆಯ ಭಾರಗಳಿರುತ್ತವೆ. ಒಂದು ಪಾಶವಿಕವಾದ ಭಾರ, ಇನ್ನೊಂದು ಪ್ರೇಮದ ಭಾರ. ಪಾಶವಿಕ ಭಾರವು ಹೊರಲಿಕ್ಕೆ ಸಾಧ್ಯವಾಗದುದು, ಪ್ರೇಮದ ಭಾರವು ಸಂತೋಷಕರ. ನೋಡಿ, ಭಾರದಲ್ಲೂ 2 ರೀತಿ ಇದೆ. ಇದನ್ನೆಲ್ಲ ನಾವು ಕೂಡ ಅನುಭವಿಸಿರ್ತೀವಿ, ಆದರೆ ನಾವು ಗಮನಿಸಿರೋದಿಲ್ಲ ಅಥವಾ ನಮಗೆ ಗೊತ್ತಿರೋದಿಲ್ಲ ಅಷ್ಟೇನೆ. ಇಲ್ಲಿ ಗುರುಗಳು ಅದನ್ನ ತಿಳಿಸ್ತಾ ಇದ್ದಾರೆ. ಏನು ಅಂದ್ರೆ 2 ರೀತಿಯ ಭಾರ ಇದೆ. ಒಂದು ಪಾಶವಿಕವಾದಂಥ ಭಾರ, ಇನ್ನೊಂದು ಪ್ರೇಮದ ಭಾರ. ನೋಡಿ, ಪಾಶವಿಕ ಭಾರ ಅನ್ನೋದಿದೆಯಲ್ಲ, ಇದು ಹೊರೋದಕ್ಕೆ ಕಷ್ಟ. ನಾವು ಅದನ್ನ ಹೇಳಿರ್ತೀವಿ ನೋಡಿ,
ತುಂಬ ದುಃಖ ಆಗಿರುತ್ತೆ. ಅಂದರೆ ನಮಗೆ ಹತ್ರ ಆಗಿರೋರು ಯಾರನ್ನಾದರೂ ಕಳ್ಕೊಂಡಾಗ ಅಥವಾ ಅವರಿಂದ ದೂರ ಇರಬೇಕಾದಂಥ ಒಂದು ಪ್ರಸಂಗ ಬಂದಾಗ ನಮ್ಮ ಮನಸ್ಸು ಭಾರ ಆಗಿಬಿಡುತ್ತೆ. ಅದನ್ನು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ನಮಗೆ. ಅದು ಪಾಶವಿಕವಾದ ಭಾರ. ಇನ್ನೊಂದು ಭಾರ ಏನು ಅಂತಂದರೆ ಸಂತೋಷಕ್ಕಾಗುವಂಥದ್ದು, ಪ್ರೀತಿಯಿಂದ ಬರುವಂಥ ಭಾರ ಇದೆಯಲ್ಲ ಅದು. 2 ರೀತಿಯ ಭಾರ ಇದೆ. ಒಂದು ಪಾಶವಿಕ ಭಾರ, ಇನ್ನೊಂದು ಪ್ರೇಮದ ಭಾರ. ಈ ಪಾಶವಿಕ ಭಾರ ಹೊರೋದಕ್ಕೆ ಕಷ್ಟ ನಮಗೆ, ಆ ರೀತಿ ಇರುತ್ತೆ. ಆದರೆ ಪ್ರೇಮದ ಭಾರ ಇದೆಯಲ್ಲ ಅದು ಸಂತೋಷವನ್ನು ಕೊಡುತ್ತೆ. ಶ್ರೀಲ ವಿಶ್ವನಾಥ ಚಕ್ರವರ್ತಿಯವರು ಪ್ರೇಮದ ಭಾರವನ್ನು ಪ್ರಾಯೋಗಿಕವಾಗಿ ವರ್ಣಿಸುತ್ತಾರೆ. ಅವರು ಹೇಳುವುದೇನೆಂದರೆ, ಯುವತಿಯಾದ ಪತ್ನಿಯ ಮೇಲೆ ಅವಳ ಗಂಡನ ಭಾರ, ತಾಯಿಯ ಮಡಿಲಲ್ಲಿ ಮಗುವಿನ ಭಾರ, ವ್ಯಾಪಾರ ಮಾಡುವವನಲ್ಲಿ ಸಂಪತ್ತಿನ ಭಾರ, ಇವು ಭಾರದ ದೃಷ್ಟಿಯಿಂದ ಹೊರೆಯೆನಿಸುವವಾದರೂ ಸಂತೋಷಕರವೇ ಆಗಿರುತ್ತದೆ. ಅಂತಹ ಹೊರೆಯ ಪದಾರ್ಥಗಳು ಇಲ್ಲವಾದರೆ ಅಂತಹವರಿಗೆ ಅಗಲಿಕೆಯ ಭಾರದ ಅನುಭವವಾಗುವುದು. ಈ ಭಾರವು ವಾಸ್ತವಿಕ ಪ್ರೇಮದ ಭಾರಕ್ಕಿಂತ ಹೆಚ್ಚು ಭಾರವುಳ್ಳದ್ದಾಗುವುದು. ಇಲ್ಲಿ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಇದ್ದಾರಲ್ಲ, ಅವರು ಇದನ್ನ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ. ಪ್ರೇಮದ ಭಾರ ಹೇಗಿರುತ್ತೆ ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಅವ್ರು ಹೇಳೋ ಪ್ರಕಾರ ಒಬ್ಬ ಯುವತಿ ಹೆಂಡತಿ ಇರ್ತಾಳಲ್ಲ, ಅವಳಿಗೆ ಗಂಡನ ಭಾರ ಅನ್ಸುತ್ತಾ? ಇಲ್ಲ. ಅದೇ ಒಬ್ಬ ತಾಯಿಯ ಮಡಲಲ್ಲಿ ಮಗು ಮಲ್ಕೊಂಡಿರುತ್ತಲ್ಲ, ಅದು ಎಷ್ಟೇ ದಪ್ಪ ಇದ್ರು ಆ ಮಗು ಶಾರೀರಿಕವಾಗಿ ಎಷ್ಟೇ ದಪ್ಪ ಇರಲಿ, ಹೇಗಾದರೂ ಇರಲಿ, ತಾಯಿಗೆ ಭಾರ ಅನ್ಸುತ್ತಾ ಮಗು ತನ್ನ ಮಡಲಲ್ಲಿ ಮಲ್ಕೊಂಡಿದ್ರೆ? ಇಲ್ಲ. ಈಗ ವ್ಯಾಪಾರ ಮಾಡ್ತಾನಲ್ಲ, ಅವನ ಹತ್ರ ಬೇಕಾದಷ್ಟು ಸಂಪತ್ತಿರುತ್ತೆ. ಈಗ ವ್ಯಾಪಾರ ಅಂದಿದ ತಕ್ಷಣ ಒಂದು ಅಂಗಡಿ ಅಂತ ಇಟ್ಕೊಳ್ಳಿ, ಆ ಅಂಗಡಿ ತುಂಬ ವಸ್ತುಗಳಿರುತ್ತೆ, ಸಂಪತ್ತಿರುತ್ತೆ. ಅದೇನಾದರೂ ಅವನಿಗೆ ಭಾರ ಅನ್ಸುತ್ತಾ? ಇಲ್ಲ ಅಲ್ವಾ? ಇದು ಭಾರ ಆದರೂ ಕೂಡ, ಹೊರೆ ಆಗಿದ್ರೂ ಕೂಡ ಇದು ಸಂತೋಷವನ್ನು ಕೊಡುವಂಥ ಹೊರೆ. ಈ ಹೊರೆಗಳಿಂದ ನಮಗೆ ಸಂತೋಷ ಆಗತ್ತೆ ಹೊರತು ಇದರಿಂದ ನಮಗೆ ದುಃಖ ಆಗೋದಿಲ್ಲ. ಅಂಥ ಪದಾರ್ಥಗಳು ಅಂದರೆ ಈ ಹೊರೆ ಆಗುವಂಥ ಪದಾರ್ಥಗಳು, ಈಗ ಒಬ್ಬ ಪ್ರೀತಿಯ ಹೆಂಡತಿಗೆ ಗಂಡ ಇಲ್ಲ ಅಂತಂದಾಗ, ಆ ಹೊರೆ ಇಲ್ಲ ಅಂತಂದಾಗ, ತಾಯಿಗೆ ಆ ಮಗು ಇಲ್ಲ ಅಂತಂದಾಗ, ವ್ಯಾಪಾರಿಕನಿಗೆ ಆ ಸಂಪತ್ತಿಲ್ಲ ಅಂತಂದಾಗ, ಆಗ ಅವನಿಗೆ ಅದರ ಅಗಲಿಕೆಯ ಅಭಾವದಿಂದ ಒಂದು ಭಾರ ಆಗುತ್ತಲ್ಲ, ಆ ಭಾರ ಇದೆಯಲ್ಲ ಅದು ಪ್ರೇಮದ ಭಾರಕ್ಕಿಂತ ಹೆಚ್ಚು ಭಾರ ಆಗಿರುವಂಥದ್ದು. ಅಂದರೆ ವಿರಹ ಅಂತ ಹೇಳ್ತೀವಿ ಅಥವಾ ಅಗಲಿಕೆ ಅಂತ ಹೇಳ್ತೀವಿ. ಅದು ನಿಜವಾಗ್ಲೂ ಸಹಿಸ್ಕೊಳ್ಳೋದಕ್ಕೆ ಆಗದೇ ಇರುವಷ್ಟು ಭಾರ ಅನಿಸುತ್ತೆ ನಮಗೆ. ಈಗ ನಮ್ಗೆ ಅರ್ಥ ಆಯ್ತಲ್ವಾ? ಈಗ ನಮಗೂ ಕೂಡ ಅದರ ಅನುಭವ ಆಗಿದೆ ಅನ್ನೋದು ನಮಗೆ ಗೊತ್ತಾಯಿತು. 2 ರೀತಿಯ ಭಾರ ಇರುತ್ತೆ ಅಂತಂದ್ಬಿಟ್ಟು. ಭಗವಾನ್ ಕೃಷ್ಣನು ಭೂಮಿಗೆ ಯದುಕುಲದ ಭಾರವನ್ನು ಪ್ರಸ್ತಾಪಿಸಿದಾಗ ಅವನು ಪಾಶವಿಕ ಭಾರಕ್ಕಿಂತ ಬೇರೆ ಯಾವುದನ್ನೇ ಕುರಿತಾಗಿ ಹೇಳಿದನು. ಭಗವಾನ್ ಕೃಷ್ಣನಿಂದ ಜನಿಸಿದ ಬಲು ದೊಡ್ಡ ಸಂಖ್ಯೆಯ ಕುಟುಂಬ ಸದಸ್ಯರು ಎಣಿಕೆಯಲ್ಲಿ ಎಷ್ಟೋ ಲಕ್ಷ ಸಂಖ್ಯೆಯಲ್ಲಿದ್ದುದು ನಿಶ್ಚಯವಾಗಿಯೂ ಭೂಮಿಯಲ್ಲಿ ಜನಸಂಖ್ಯೆಯ ಹೆಚ್ಚಳವೇ ಆಗಿದ್ದಿತು. ಆದರೆ ಅವರೆಲ್ಲರೂ ಭಗವಂತನ ಸ್ವಾಂಶ ವಿಸ್ತರಣೆಗಳಿಂದ ಉಂಟಾದ ಅವನ ಸ್ವಂತ ವಿಸ್ತರಣೆಗಳೇ ಆಗಿದ್ದರು. ಆದುದರಿಂದ ಅವರು ಭೂಮಿಗೆ ಸಂತೋಷ ಮೂಲವಾಗಿದ್ದರು. ಇಲ್ಲಿ ಕೃಷ್ಣ ಭೂಮಿಗೆ ಯದುಕುಲದ ಬಗ್ಗೆ ಇಲ್ಲಿ ಹೇಳ್ತಾನಲ್ವಾ, ಅಯ್ಯೋ ಯದುಕುಲದವ್ರು ಇನ್ನೂ ಇದಾರಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆ ವಿಚಾರವನ್ನ ಯಾಕೆ ಹೇಳ್ತಾನೆ? ಇಲ್ಲಿ ಯಾವ ಒಂದು ಭಾರದ ಬಗ್ಗೆ ಮಾತಾಡ್ತಾ ಇದ್ದಾನೆ? ಅವನು ಹೇಳ್ತಾನಲ್ವಾ, ಈ ಯದುಕುಲದಿಂದ ಭೂಮಿ ಭಾರ ಇನ್ನೂ ಇದೆ ಹಾಗೆ ಅಂತ ಅಂದ್ಬಿಟ್ಟು. ಅದನ್ನಿಲ್ಲಿ ಪಾಶವಿಕ ಭಾರಕ್ಕಿಂತ ಬೇರೆ ಆಗಿರುವಂಥದ್ದು ಪ್ರೇಮದ ಭಾರ ಅಂತಾನೆ ತಿಳ್ಕೊಬೋದು. ಅದನ್ನ ಹೇಳ್ತಾ ಇದ್ದಾನೆ. ಅಲ್ಲಿ ಒಂದು ವಿಶೇಷತೆ ಇದೆ. ಯಾಕೆ ಅಂತಂದ್ರೆ, ಭಗವಂತ ಕೃಷ್ಣ ಅವತಾರ ತಗೊಂಡಾಗ ಅವನು ಒಬ್ಬನೇ ಬರೋದಿಲ್ಲ, ತನ್ನ ಜೊತೆ. ಯಾಕೆಂದ್ರೆ ಇಲ್ಲಿ ಐಹಿಕ ಪ್ರಪಂಚದಲ್ಲಿರೋರು ಎಲ್ಲರೂ ಕೂಡ ಪತಿತಾತ್ಮರು ಅಥವಾ ಬದ್ಧಾತ್ಮರು. ಅವನ ಜೊತೆ ಇರಬೇಕು ಅಂತಂದ್ರೆ ಶ್ರೇಷ್ಠರು ಅಥವಾ ಶುದ್ಧಾತ್ಮರೇ ಇರಬೇಕು. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ತನ್ನನ್ನು ತಾನು ವಿಸ್ತರಣೆ ಮಾಡಿಕೊಂಡು ಬರ್ತಾನೆ. ಅಥವಾ ದೇವತೆಗಳು ಅಥವಾ ಶುದ್ಧಾತ್ಮರು ಯಾರಿರ್ತಾರೋ ಅವ್ರನ್ನ ತನ್ನ ಜೊತೆ ಕರ್ಕೊಂಡು ಬರ್ತಾನೆ. ಸೊ ಇಲ್ಲಿ ಕೃಷ್ಣನದೇ ಆದಂಥ ಒಂದು ಯದುಕುಲ ಅನ್ನೋದು ಶುರುವಾಗುತ್ತೆ ಅಂತಂದರೆ, ಅದಕ್ಕೆ ಬೇಕಾಗಿರುವಂತಹ ಕ್ಯಾರೆಕ್ಟರ್ಗಳು ಅಥವಾ ನಟನೆ ಮಾಡುವಂಥವ್ರು ಅಥವಾ ಆ ಒಂದು ಘಟನೆಯಲ್ಲಿ
ಆ ಒಂದು ಪ್ರಸಂಗದಲ್ಲಿ ಪಾಲ್ಗೊಳ್ಳೋದಕ್ಕೋಸ್ಕರ ಭಗವಂತನ ಜೊತೆ ಅವನ ಧಾಮದಿಂದಾನೇ ಜನರು ಬಂದಿರ್ತಾರೆ. ಅದರಲ್ಲಿ ಒಬ್ರೋ ಇಬ್ರೋ ಬಂದಿಲ್ಲ, ಲಕ್ಷೋಪಲಕ್ಷ. ಒಂದು ಕುಲ ಅಂತಂದ್ರೆ ಎಷ್ಟೋ ಜನಗಳಿರ್ತಾರಲ್ಲ, ಆ ರೀತಿ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಇದ್ದಿದ್ರಿಂದ ಭೂಮಿಯ ಭಾರ ಹೆಚ್ಚಾಗಿತ್ತು. ಆದರೆ ಅವರೆಲ್ಲರೂ ಕೂಡ ಭಗವಂತನ ಸ್ವಾಂಶ ವಿಸ್ತರಣೆಗಳು. ಅದಕ್ಕೋಸ್ಕರನೇ ಅವರು ಭೂಮಿಗೆ ಸಂತೋಷಕ್ಕೆ ಮೂಲವಾಗಿದ್ರು. ಈಗ ಭಗವಂತ ಮತ್ತೆ ಭಗವಂತನ ಸಹಚರರು, ಶುದ್ಧ ಭಕ್ತರು, ಶುದ್ಧಾತ್ಮರು, ಇವರಿಂದ ನಮಗೆ ತೊಂದರೆ ಅನ್ನೋದು ಬರೋದಿಲ್ಲ. ಯಾವಾಗಲೂ ಅವರಿಂದ ಸಂತೋಷ ಅನ್ನೋದೇ ಬರುತ್ತೆ. ಯಾಕಂದರೆ ಅವರು ಯಾವಾಗಲೂ ಸಂತೋಷವಾಗಿರ್ತಾರೆ. ಈಗ ಭಗವಂತ ಸಚ್ಚಿದಾನಂದ, ಯಾವಾಗಲೂ ಸಂತೋಷದಿಂದ ಇರುವಂಥವನು, ಸಂತೋಷದ ಸಾಗರ ಅಂತಲೇ ಕರೆದಿದ್ದಾರೆ. ಅವನ ಸ್ವಾಂಶ ವಿಸ್ತರಣೆಗಳು ಕೂಡ ಅವನಷ್ಟೇ ಗುಣಗಳನ್ನು ಹೊಂದಿರುತ್ತೆ. ಅವರು ಎಲ್ಲೆಲ್ಲಿರ್ತಾರೋ ಅಲ್ಲೆಲ್ಲ ಅವರ ವೈಬ್ರೇಷನ್ ಹರಡಿರುತ್ತೆ. ಸೊ ಅವರು ಸಂತೋಷವಾಗಿರೋದ್ರಿಂದ ಎಲ್ಲ ಕಡೆನೂ ಕೂಡ ಸಂತೋಷ ತುಂಬಿತ್ತು. ಅಂದರೆ ಭೂಮಿಯಲ್ಲಿ ಸಂತೋಷಕ್ಕೆ ಮೂಲವಾಗಿದ್ರು ಅವರೆಲ್ಲ. ಭಗವಂತನು ಭೂಭಾರ ವಿಷಯದಲ್ಲಿ ಯದುಕುಲವನ್ನು ಪ್ರಸ್ತಾಪಿಸಿದಾಗ ಅನತಿ ಕಾಲದಲ್ಲಿ ಅವರು ಭೂಮಿಯಿಂದ ತೊಲಗಲಿರುವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದನು. ಭಗವಾನ್ ಕೃಷ್ಣನ ಕುಟುಂಬದ ಸಕಲ ಸದಸ್ಯರು ವಿವಿಧ ದೇವತೆಗಳ ಅವತಾರಗಳಾಗಿದ್ದರು. ಕೃಷ್ಣನೊಂದಿಗೆ ಅವರು ಈ ಭೂಮಿಯಿಂದ ಅದೃಶ್ಯರಾಗುವವರಾಗಿದ್ದರು. ಯದುವಂಶದ ಸಂಬಂಧದಲ್ಲಿ ಹೊರಲು ಸಾಧ್ಯವಾಗದಂತಹ ಭಾರವನ್ನು ಶ್ರೀಕೃಷ್ಣನು ಪ್ರಸ್ತಾಪಿಸಿದಾಗ ಅವನು ಸೂಚಿಸಿದುದು ಅವರ ವಿಯೋಗ ದುಃಖದ ಭಾರವನ್ನು ಎಂಬುದನ್ನು ಶ್ರೀಲ ಜೀವ ಗೋಸ್ವಾಮಿಯವರು ದೃಢಪಡಿಸಿರುತ್ತಾರೆ. ಇಲ್ಲಿ ಶ್ರೀಲ ಗೋಸ್ವಾಮಿಯವರು ನಮಗೆ ಅದನ್ನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಧರ್ಮಗ್ರಂಥಗಳಲ್ಲಿ ಬರುವಂತಹ ವಿಚಾರಗಳಿಗೆ ತುಂಬ ಅರ್ಥಗಳಿರುತ್ತೆ. ಮೇಲ್ನೋಟಕ್ಕೆ ನಮಗೆ ನೋಡೋದಕ್ಕೆ ಬೇರೆ ಅರ್ಥ ಕೊಟ್ಟರೆ ಅದರಲ್ಲಿ ಒಳಾರ್ಥಗಳು ಬೇಕಾದಷ್ಟಿರುತ್ತೆ. ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಕೆಪಾಸಿಟಿ ನಮಗಿರೋದಿಲ್ಲ. ಅದಕ್ಕೆ ಇಲ್ಲಿ ನೋಡಿ, ಗುರುಗಳು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅದನ್ನು ಇನ್ನೊಬ್ಬರು ಗುರುಗಳಿರ್ತಾರಲ್ಲ, ಅವ್ರು ಏನು ಹೇಳಿದಾರೋ ಅದನ್ನು ಇದರಲ್ಲಿ ಸೇರಿಸಿ ಹೇಳ್ತಾ ಇದ್ದಾರೆ. ಯಾಕಂದರೆ ಅವರ ಪ್ರಕಾರ ಅವರು ಯಾವ ರೀತಿ ಯೋಚನೆ ಮಾಡಿದ್ದಾರೆ ಅದನ್ನು ಕೂಡ ಹೇಳಿ ತಮ್ಮ ಯೋಚನೆಯನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ನಾವು ಅರ್ಥ ಮಾಡ್ಕೊಳ್ಳಿ, ಯಾವ್ಯಾವ ರೀತಿ ಯಾವ್ಯಾವ ಆ್ಯಂಗಲಿಂದ ನಾವು ಯೋಚನೆ ಮಾಡ್ಬೋದು, ಅಥವಾ ಯಾವುದು ಆ ಒಂದು ಶ್ಲೋಕಕ್ಕೆ ಏನೆಲ್ಲ ಅರ್ಥಗಳು ಇರಬಹುದು ಅನ್ನೋದು ನಮಗೆ ಗೊತ್ತಾಗಬೇಕಲ್ಲ. ಸೊ ಇಲ್ಲಿ ಭೂಭಾರ ಅಂದಿದ ತಕ್ಷಣ ನಮ್ಗೇನನ್ಸುತ್ತೆ, ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಇದು ನಾರ್ಮಲ್ ಆಗಿ ಒಬ್ಬ ಮನುಷ್ಯ ಯೋಚನೆ ಮಾಡುವಂಥ ರೀತಿ ಅಲ್ವಾ. ಆದರೆ ಈಗ ಭೂಭಾರ ಅಂತಂದರೆ ನಮಗೆ ಗೊತ್ತಾಯ್ತಲ್ವಾ, ಯಾರು ಕೆಟ್ಟ ಜನಗಳು ಅಥವಾ ದುಷ್ಟರು ಅಥವಾ ರಾಕ್ಷಸೀಯ ಗುಣ ಇರುವಂಥ ಜನರು, ಬೇರೆಯವರಿಗೆ ಹಿಂಸೆ ತೊಂದರೆ ಕೊಡ್ತಾರಲ್ಲ, ಅಂಥ ಜನರು ಹೆಚ್ಚಾಗೋದಕ್ಕೆ ಭೂಭಾರ ಅಂತ ಹೇಳ್ತಾರೆ ಅನ್ನೋದು ನಮಗೆ ಗೊತ್ತಾಯಿತು. ಸೊ ಇಲ್ಲಿ ಯದುವಂಶದವ್ರು ಇರೋದ್ರಿಂದ ಭೂಭಾರ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಯಾವ ರೀತಿ ಹೇಳಿದ್ದಾರೆ ಅಂತಂದರೆ, ಇದು ಸಂತೋಷಕ್ಕೋಸ್ಕರ. ಅಂದರೆ ಅವರು ಈಗ ಇಲ್ಲಿದ್ದಾರೆ. ಈಗ ಭಗವಂತ ಮೊದಲೇ ಡಿಸೈಡ್ ಮಾಡ್ಕೊಂಡಿರ್ತಾನೆ, ಏನು, ನಾನು ಬಂದು ಇಲ್ಲಿ ಲೀಲೆಯನ್ನು ಮುಗಿಸಿದ ಮೇಲೆ ಇವ್ರು ಯಾರು ಇರಬಾರ್ದು ಅಂತಂದ್ಬಿಟ್ಟು. ಯಾಕಂದರೆ ಲಕ್ಷೋಪಲಕ್ಷ ಜನರನ್ನು ಅವನು ಕರ್ಕೊಂಡು ಬಂದಿರ್ತಾನೆ. ಅಂದರೆ ಅವನನ್ನು ಅವನೇ ವಿಸ್ತರಣೆ ಮಾಡ್ಕೊಂಡಿರ್ತಾನೆ. ಮತ್ತು ದೇವತೆಗಳಿರ್ತಾರಲ್ಲ, ಅವರು ಶುದ್ಧಾತ್ಮರು, ಅವರು ಕೂಡ ಬಂದಿರ್ತಾರೆ. ಭಗವಂತನ ಕಾರ್ಯದಲ್ಲಿ ನಾವು ಇರಬೇಕು ಅಂತ ಅವರು ಕೂಡ ಬಂದಿರ್ತಾರೆ. ಅವರು ಇಲ್ಲಿ ಸೇವೆ ಮಾಡೋದಕ್ಕೋಸ್ಕರ ಬಂದಿರ್ತಾರೆ. ಈಗ ಅವರನ್ನೆಲ್ಲ ವಾಪಸ್ ಕರ್ಕೊಂಡು ಹೋಗ್ತಾನಲ್ವಾ. ಈಗ ಆ ಪಾಸಿಟಿವಿಟಿ ಇರುವಂಥ ಜನರು, ಆನಂದಕ್ಕೆ ಕಾರಣರಾಗಿರುವಂಥ ಜನರೆಲ್ಲ ಇಲ್ಲಿಂದ ವಾಪಸ್ ಹೊರಟೋಗ್ತಾರಲ್ಲ, ಆ ಒಂದು ಅದೃಶ್ಯವಾಗುವಂಥ ಒಂದು ಸಂದರ್ಭ ಬರುತ್ತಲ್ಲ, ಅದರಿಂದ ನಮಗೆ ಪ್ರೇಮದ ಅಭಾವವಾಗುತ್ತೆ. ಅಂದರೆ ಏನು, ಅವರೆಲ್ಲ ಸಂತೋಷಕ್ಕೆ ಮೂಲವಾಗಿದ್ದಂಥವ್ರು ಈಗೆಲ್ಲ ಅವ್ರು ಹೊರಟೋದ್ರೆ ನಮಗೆ ನೋವಾಗುತ್ತೆ ತಾನೇ. ಆ ಒಂದು ವಿಯೋಗದ ದುಃಖ ಇದೆಯಲ್ಲ, ಆ ಭಾರದ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಆ ವಿಯೋಗದ ದುಃಖ ಅನ್ನುವಂತಹ ಭಾರವನ್ನು ಹೊರಬೇಕಾಗುತ್ತೆ ನಾವು ಅಂತಂದ್ರೆ ಏನು, ಅವರೆಲ್ಲ ಹೋಗ್ತಾ ಇದ್ದಾರೆ, ಅದರಿಂದ ನಮಗೆ ದುಃಖ ಆಗುತ್ತೆ. ಆ ಭಾರದ ವಿಷಯದಲ್ಲಿ ಭಗವಂತ ಇಲ್ಲಿ ಯದುಕುಲದ ಭಾರವನ್ನು ಸಹಿಸಬೇಕಾಗತ್ತೆ ಅಂತ ಹೇಳ್ತಾ ಇರೋದು. ಇದನ್ನ ಶ್ರೀಲ ಜೀವ ಗೋಸ್ವಾಮಿಗಳು ದೃಢಪಡಿಸಿದ್ದಾರೆ. ಅವರು ಇದನ್ನ ಹೇಳಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ
ಕೊನೆಯಲ್ಲಿ ನಮಗೇನು ಅರ್ಥ ಆಯಿತು ಅಂತಂದರೆ, ಭೂಭಾರ ಅಂತಂದರೆ ಏನು ಅನ್ನೋದು ನಮಗೆ ಸ್ಪಷ್ಟವಾಯಿತು. ಅದು ಜನಸಂಖ್ಯೆ ಅಲ್ಲ, ಕೆಟ್ಟ ಜನಗಳು ಅಥವಾ ರಾಕ್ಷಸೀಯ ಗುಣಗಳಿರುವಂಥದ್ದು ಅಥವಾ ಭಗವಂತನ ನಿಯಮಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವಂಥ ಜನರ ಭಾರ ಹೆಚ್ಚಾಗಿದ್ದರಿಂದ. ಮತ್ತು ಭಾರ ಅನ್ನೋದನ್ನು ಮತ್ತು ಎರಡು ರೀತಿಯ ಭಾರಗಳಿರುತ್ತೆ. ಒಂದು ಸಂತೋಷದಿಂದ ಭಾರ ಆಗುವಂಥದ್ದು, ಅಂದರೆ ನಾವು ಇಷ್ಟಪಡೋರು ನಮ್ಮಿಂದ ದೂರ ಆಗ್ತಾರೆ, ಅಗಲಿಕೆ ಅಥವಾ ಅವರಿಂದ ದೂರ ಇರೋದು, ವಿಯೋಗ ಅಂತೆಲ್ಲ ಹೇಳ್ತೀವಲ್ವ, ಆ ಭಾರ ಒಂದು ಸಂತೋಷದಿಂದ ಆಗುವಂಥ ಭಾರ. ಇನ್ನೊಂದು ವಿಯೋಗದಿಂದ, ಅವರು ನಮ್ಮಿಂದ ದೂರ ಆಗ್ತಾರಲ್ಲ ಆಗ ಆಗುವಂಥ ಭಾರ. ಈ ರೀತಿ ಎರಡು ಭಾರಗಳು, ಅದರ ಬಗ್ಗೆ ತಿಳ್ಕೊಂಡ್ವಿ. ಸೊ ಇಲ್ಲಿ ಯದು ಕುಲದವರಿಂದ ಇದು ಭೂಭಾರ ಆಗ್ತಾ ಇದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನಲ್ಲ, ಅಂದರೆ ಈಗ ಇವರೆಲ್ಲ ವಾಪಸ್ ಹೋಗ್ತಾರಲ್ಲ, ಆಗ ಇಲ್ಲಿರುವಂಥ ಜನಗಳಿಗೆ ವಿಯೋಗ ಆಗುತ್ತಲ್ವ, ಅವರನ್ನು ಬಿಟ್ಟಿರಬೇಕಾದಂಥ ಒಂದು ಪ್ರಸಂಗ ಬರುತ್ತಲ್ಲ, ಅದರಿಂದ ದುಃಖ ಆಗುತ್ತಲ್ಲ, ಅದರ ಬಗ್ಗೆ ಇಲ್ಲಿ ಮಾತಾಡಿದ್ದಾರೆ. ಈಗ ಕ್ಲಿಯರಾಗಿ ಅರ್ಥ ಆಯ್ತಲ್ವ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.